ನನ್ನ ನೋಡಿ ಟೆನ್ಷನ್ ಆಗ್ತಿದ್ಯಾ? ಭಯ ಪಡ್ಬೇಡ. ನಾನ್ ಹೇಳಿದ ಹಾಗೆ ನೀನ್ ಕೇಳಿದ್ರೆ ನಾನು ನಿನಗೆ ಏನೂ ಮಾಡಲ್ಲ. ನಿನ್ನ ಮಗ ಆ ಸೋಡಾ ಪುಟ್ಟಿ ದೀಪನ ಪ್ರೀತಿಸ್ತಾ ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಸುತ್ತಾ ಇದ್ದ. ಅದಕ್ಕೆ ಅವಳನ್ನೇ ಇಲ್ಲ ಅನ್ನೋ ಹಾಗೆ ಮಾಡ್ಬಿಟ್ಟೆ. ಈಗ ನಾನು ದಿಶಾನ ಚಿರುಗ್ ತಂದ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಚಿರು ಜೊತೆ ಆಲ್ರೆಡಿ ಮಾತುಕತೆನೂ ಆಗಿದೆ. ಆದ್ರೆ ಅವನು ಆ ದೀಪನ್ ಇನ್ನೂ ಮನ್ಸಲ್ಲಿ ಇಟ್ಕೊಂಡು ದಿಶಾನ ಒಪ್ಕೋತಾ ಇಲ್ಲ. ನಾನೊಬ್ಳೆ ಎಷ್ಟು ಅಂತ ಮಾಡಕ್ಕಾಗತ್ತೆ? ಆ ಕೆಲ್ಸನ ನೀನು ಮಾಡ್ಬೇಕು. ಇಷ್ಟೆಲ್ಲ ಗಾಬರಿ ಆಗದ್ ಬೇಡ. ನಿನ್ನ ಮಗನಿಗೆ ದಿಶಾನ ಮದುವೆ ಆಗು ಅಂತ ನೀನು ಒಪ್ಪಿಸ್ಬೇಕು. ಹೇಗ್ ಮಾಡೋದು ಅಂತ ತಲೆ ಕೆಡ್ಸ್ಕೊತಿದ್ಯಾ? ಇಲ್ಲಿ ನೋಡು, ದಿಶಾನ್ ಫೋಟೋ. ಈ ಫೋಟೋನ ನಿನ್ನ ಮಗನಿಗೆ ತೋರಿಸು. ಇವಳನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಅಷ್ಟೇ. ಈ ಫೋಟೋನ ಇಲ್ಲಿ ಜೋಪಾನವಾಗಿ ಇಟ್ಟಿರ್ತೀನಿ. ಮರಿಬೇಡ. ಹೇಳದ ಹಾಗೆ ಮಾಡಲೇಬೇಕು. ಒಂದು ಕೆಲಸ ಮುಗೀತು, ಇನ್ನೊಂದು ಕೆಲಸ ಬಾಕಿ ಇದೆ. ನನಗೆ ಮುಂಚೆನೆ ಗೊತ್ತಿತ್ತು, ನಾನು ಹೇಳಿದ ತಕ್ಷಣ ನೀನು ಈ ಕೆಲಸನ ಮಾಡೋದಕ್ಕೆ ಒಪ್ಪಲ್ಲ ಅಂತ. ಮಾತು ಬರ್ದೇ ಹೋದ್ರು ನೀನು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಯ್ಯೋ ಮಾವ, ಏನಾಯ್ತು? ಮಾವ ನಿಮ್ಗೆ ಏನಾಯ್ತು? ಮಾವಂಗೇನೋ ಆಯ್ತು, ಎಲ್ರು ಬನ್ನಿ. ಚಿಕ್ಕ ಮಾವ, ಅಣ್ಣ, ಅರ್ಚನಾ ಎಲ್ಲ ಬನ್ನಿ. ಮಾವಂಗೇನೋ ಆಗೋಯ್ತು. ಏನಾಯ್ತಣ್ಣ? ಏನಾಯ್ತು? ಏನಾಯ್ತು? ಏನಾಯ್ತು ಸೌಂದರ್ಯ? ಏನಾಯ್ತಮ್ಮ? ಏನೋ ಗೊತ್ತಿಲ್ಲ. ನಾನು ಆ ಕಡೆ ಹೋಗ್ತಾ ಇದ್ದವಳು ಈ ಕಡೆ ತಿರುಗಿ ನೋಡ್ದೆ. ಇವ್ರು ನೋಡಿದ್ರೆ ಈ ತರ ಎಲ್ಲ ಆಡ್ತಾ ಇದ್ರು. ಅಚ್ಚು, ಡಾಕ್ಟರ್ ಫೋನ್ ಮಾಡಚ್ಚು. ಚಿರು ಬೇರೆ ಇಲ್ಲ ಮನೆಯಲ್ಲಿ. ಮಾಡಬೇಕ. ಇಲ್ಲೇ ಮಾಡ್ತೀನಿ. ಹಲೋ ಡಾಕ್ಟರ್, ಅಪ್ಪಂಗೆ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪಿದ್ದಾರೆ, ಬೇಗ ಬನ್ನಿ. ಅಡುಗೆ ಆಗಿದೆಯಾ? ಆಗಿದೆ ಅಣ್ಣ. ಮತ್ತೆ ಯಾರು ಊಟಕ್ಕೆ ಬರಲೇ ಇಲ್ಲ? ಮೊನ್ನೆಯಿಂದ ಕೇಳ್ತಾ ಇದ್ದೀನಿ, ನೀವೇನು ಹೇಳಲೇ ಇಲ್ಲ. ದೀಪು ಇಲ್ಲ ಅನ್ನೋ ನೋವು ನಿಮಗಿದ್ರು, ಯಾಕೆ ನೀವೇನು ಮಾತಾಡ್ತಾ ಇಲ್ಲ? ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಮಗಳನ್ನ ನೀವೇ ಹಚ್ಕೊಂಡಿದ್ದು. ಆದರೂ ಯಾಕೆ ಏನು ಆಗದೆ ಇರೋರ ಥರ ಇದ್ದೀರ? ದೀಪ ಸತ್ತಿಲ್ಲ, ಬದುಕಿದಾಳೆ ಅನ್ನೋ ಸತ್ಯ ಹೇಳಿದ್ರೆ ಒಂಥರ ಸಂಕಷ್ಟ, ಹೇಳಲಿಲ್ಲ ಅಂದರೆ ಇನ್ನೊಂಥರ ಸಂಕಟ. ಏನು ಮಾಡಲಿ? ಇವತ್ಸಲ ಪರಿಸ್ಥಿತಿಗೆ ಸಿಕ್ಕಿ ಇವತ್ತು ಆಡ್ತಾ ಇದ್ದೀನಿ. ಆದರೆ ಇದೆಲ್ಲ ನಿನ್ನ ಮಗಳ ಬದುಕಿಗೋಸ್ಕರ. ಅವಳು ಎಲ್ಲಿದ್ರೂ ಚೆನ್ನಾಗಿರ್ತಾಳೆ, ಯೋಚನೆ ಮಾಡಬೇಡ. ಇವತ್ತಲ್ಲ ನಾಳೆ ಸತ್ಯ ಗೊತ್ತಾದಾಗ ನೀನೇ ಖುಷಿ ಪಡ್ತೀಯ. ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಏನು ಮಾತಾಡ್ತಾ ಇಲ್ಲ ನೀವು? ಹುಟ್ಟಿಗೀಗ ಆಯಿತು ಅನ್ನೋ ನೋವು ನಮ್ಮ ಎಲ್ರಿಗಿಂತ ಅಪ್ಪನಿಗೆ ಹೆಚ್ಚಾಗಿದ್ರು, ಅದನ್ನು ಅವ್ರು ಮುಚ್ಚಿಟ್ಕೊಂಡಿದ್ದಾರೆ. ಪುಟ್ಟಿ ಇಲ್ಲ ಅನ್ನೋ ನೋವು ನಮ್ಗೆಲ್ರಿಗೂ ಇದೆ ಅಮ್ಮ. ಹಾಗಂತ ನೀನು ಹೀಗೆ ಊಟ ತಿಂಡಿ ಬಿಟ್ಟಿದ್ರೆ ಹೇಗೆ ಹೇಳು? ನೀನು ಆರೋಗ್ಯದ ಗತಿ ಏನು? ನಾನು ಹಿಂಗೆ ಸ್ವಲ್ಪ ತಿನ್ನಿಸ್ತೀನಿ, ಒಂದು ಚೂರು ತಿನ್ನಮ್ಮ. ನನಗೆ ಯಾರು ಏನು ತಿನ್ನಿಸ್ಬೇಕಾಗಿಲ್ಲ. ಅಮ್ಮ ಊಟ ಮಾಡ್ತಿಲ್ವಾ? ಇಲ್ಲ.
ದಯವಿಟ್ಟು ಊಟ ಮಾಡಿ. ದೀಪ ಅವರಿಲ್ಲ ಅಂತ ಬೇಜಾರು ಮಾಡ್ಕೋಬಿಡಿ. ನಾನು ಅವ್ರ ಸ್ಥಾನನ ತುಂಬಕ್ಕಾಗದೇ ಇದ್ರು ನಾನು ನಿಮ್ಮ ಮಗಳ ಥರನೇ ಅಲ್ವಾ? ತಗೊಳ್ಳಿ ಊಟ. ನೀನ್ ಯಾರೇ? ನೀನ್ ಯಾರು ನನ್ನ ಮಗಳ ಸ್ಥಾನ ತುಂಬಕ್ಕೆ? ನನ್ನ ದೀಪು ನನ್ನ ಉಸಿರಲ್ಲಿದ್ದಾಳೆ. ಸಾಯೋವರೆಗೂ ನಾನು ಅವಳನ್ನ ಮರೆಯಲ್ಲ. ಅವಳಿದ್ದಾಗ್ಲೂ ನಿನ್ನಿಂದ ನೋವನ್ನು ಅನುಭವಿಸೋದು. ಈಗ ಬಂದು ನನಗೆ ಬೇಜಾರು ಮಾಡಿದ್ಯಾ? ಯಾರು ನನ್ನ ಹತ್ರ ಬರಬೇಡಿ. ಸರಿಯಪ್ಪ, ನಿಮ್ಗೆ ಹಿಂಗಾಗಿದೆ ಅಂತ ಗೊತ್ತಾಗಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ನನಗೆ. ಇರೋ ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದೆ. ಸದ್ಯ ನಿಮ್ಗೇನಾಗಿಲ್ವಲ್ಲ, ಅಷ್ಟು ಸಾಕು. ಸದ್ಯಕ್ಕೆ ಇನ್ ಟೈಮ್ ಸೌಂದರ್ಯ ನೋಡಿದ್ಲು, ವಿಷಯ ಗೊತ್ತಾಯ್ತು, ಡಾಕ್ಟರ್ನ ಕರ್ಸಿದ್ವಿ, ಎಲ್ಲ ಸರಿ ಹೋಯ್ತು. ಏನೋ ಅಪ್ಪ ಒಬ್ಬರೇ ಇದ್ರ? ಯಾಕಚ್ಚು ಅಪ್ಪನ ಯಾಕೊಬ್ರನ್ನೇ ಬಿಟ್ಟಿದೆ? ಆಗ್ತಾನೆ ನನ್ನ ಅಪ್ಪಂಗೆ ಊಟ ಮಾಡಿಸಿ ತಟ್ಟೆ ಇಟ್ಟು ಬರೋಣ ಅಂತ ಹೋದೆ. ನನ್ನ ಜೊತೆ ಇರುವಾಗ ಅಪ್ಪ ಚೆನ್ನಾಗೇ ಇದ್ರು. ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಚಿರು. ದಯವಿಟ್ಟು ಯಾರು ಅಪ್ಪನ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಗೆ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಹೇಳಿ, ನಾನು ಯಾರೋ ಕೇರ್ ಟೇಕರ್ನ ಇಡ್ತೀನಿ. ಬೇಡಪ್ಪ, ನಾವೆಲ್ಲ ಇಷ್ಟು ಜನ ಮನೇಲಿದ್ದು ಕೇರ್ ಟೇಕರ್ ಅವಶ್ಯಕತೆ ಬೇಡ. ನಮ್ಮಲ್ಲೇ ಯಾರೊಬ್ರು ಮುತುವರ್ಜಿ ವಹಿಸಿ ಅಣ್ಣನ್ ನೋಡ್ಕೋತೀವಿ.